ತಾರೀಕು ಹೋಗಿದ್ದಲ್ಲಿ ಶ್ರೀನಗರ್ ಹೋಗಿದ್ದು. ನಾವು ನಿನ್ನೆ ಆಕ್ಚುಲಿ ಪಹಲ್ಗಾಮ್ ಹೋಗೋದಿತ್ತು. ಮೊನ್ನೆ ನಮಗೆ ನ್ಯೂಸ್ ಬಂತು ಪಹಲ್ಗಾಮ್ ಅಲ್ಲಿ ಹಿಂಗಾಗಿದೆ ಅಂದ್ಬಿಟ್ಟು. ನಾವ್ ಅವಾಗ ಗೋಲ್ಗಂಡ್ ಪಹಲ್ಗಾಮ್ಗೆ ಹೋಗೋದಿತ್ತಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಈ ಕಡೆ ರಿಟರ್ನ್ ಬಂದ್ವಿ. ತುಂಬಾ ಭಯ ಆಯ್ತು ಅಲ್ಲೇ ಎಲ್ಲ ಇನ್ಸಿಡೆಂಟ್ ಎಲ್ಲ ನೋಡ್ಬಿಟ್ಟು. ನಾವು ಟೋಟಲ್ 24-25 ಜನ ಹೋಗಿದ್ವಿ. ಆದ್ರೆ ಬ್ಯಾಂಗ್ಳೂರಿಂದ 6 ಜನ, ಇನ್ನು ಉಳಿದವರೆಲ್ಲ ಪೂನಾಯಿಂದ ಬಂದಿದ್ರು. ಹೌದು, ನಮ್ಗೆ ಅದು ಇನ್ಸಿಡೆಂಟ್ ಆದ ತಕ್ಷಣ ನಮಗೆ ಭಯ ಆಯ್ತು. ಫ್ಲೈಟ್ಸ್ ಎಲ್ಲ ನೋಡಿದ್ವಿ, ಸಿಗ್ಲಿಲ್ಲ ನಮ್ಗೆ. ಆಮೇಲೆ ಸಂತೋಷ್ ಲಾಡ್ ಸರ್ ಹಿಂಗೆ ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅವ್ರಿಗೆ ಕಾಲ್ ಮಾಡಿದ್ವಿ. ಅವ್ರು ನಾವಿರೋ ಹೋಟೆಲ್ಗೆ ಬಂದ್ಬಿಟ್ಟು ಇಲ್ಲ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀನಿ ಅನ್ಬಿಟ್ಟು ನಮ್ಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇಲ್ಲ ನಾವು ಪಹಲ್ಗಾಮ್ ಅಲ್ಲಿ ಇರ್ಲಿಲ್ಲ. ಆಕ್ಚುಲಿ ಅಲ್ಲಿಗೆ ಹೋಗ್ಬೇಕು ಅಂತ ನೆಕ್ಸ್ಟ್ ಡೇ ಪ್ಲಾನ್ ಇತ್ತು. ಎಲ್ಲರೂ ನಾವು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಆ ಇನ್ಸಿಡೆಂಟ್ ಆದ್ಮೇಲೆ ಅಲ್ಲಿಗೆ ಹೋಗೋಕ್ ನಮಗೂ ಇಷ್ಟ ಇಲ್ಲ. ಬಟ್ ನಾನು ಹೇಳೋದು ಇಷ್ಟೇನೆ, ಕಾಶ್ಮೀರ್ ಹೋಗೋದ್ ಬೇಡ. ಅದು ನಮ್ದು ಆಗೋ ತನಕ ನಾವ್ ಅಲ್ಲಿಗೆ ಹೋಗೋದ್ ಬೇಡವೇ ಬೇಡ. ಅಲ್ಲಿ ಅಂತ ಅದೇನು ಇಲ್ಲ ಅಂತಾನೆ ಅಂತ ಹೇಳ್ತಾ ಇರೋದು. ನಾವು ಹೋಗಿ ತಪ್ಪು ಮಾಡಿದ್ವಿ ಅಂತ ನಮಗೆ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗಿದೆ. ಬೇಡ, ಯಾರು ಹೋಗ್ಬೇಡಿ ಅಷ್ಟೇ ಹೇಳ್ಕೊಳ್ಳೋದು. ಥ್ಯಾಂಕ್ ಯು. ಮಮತಾ. 20 members group family, Jain family, Mithalal Bansali and family had gone for a trip for vacation. We had left on April 16th and we landed today. The incident where this happened was Pahalgam, and ಇದು ನಮ್ ಹೋಟೆಲ್ ಇಂದ ನಾವು ಹೊರಗಡೆ ಹೋಗಿದ್ವಿ ಸೈಟ್ ಸೀಯಿಂಗ್ ಗೋಸ್ಕರ. ಅದು 5 ಕಿಲೋಮೀಟರ್ಸ್ ದೂರ ಇಂದ ಇದು ಆಗಿತ್ತು. ಆಮೇಲೆ ನಾವೆಲ್ಲ ಸೇಫ್ ಆಗಿ ಹೋಟೆಲ್ ಲ್ಯಾಂಡ್ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಇದಾಗಿದೆ. ಅದೇ ಸ್ಪಾಟ್ ಅಲ್ಲಿ ನಾವ್ ಸೇಫ್ ಆಗಿ ಲ್ಯಾಂಡ್ ಆಗಿದೀವಿ. ಎಲ್ಲಾರು ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. ಆರ್ಮಿ ಅವರು ಚೆನ್ನಾಗಿ ನಮ್ಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ ಇಲ್ಲಿ ತನಕ ಬಂದಿದೀವಿ. ಆಮೇಲೆ ನಾವು ಹೀನಾ ಗ್ರೂಪ್ಸ್ ಕಡೆಯಿಂದ ಹೋಗಿದ್ವಿ. ಅವರು ನಮ್ಗೆ ಚೆನ್ನಾಗಿ ಪಹಲ್ಗಾಮ್ ಇಂದ ಶ್ರೀನಗರ್ ತಂದಿ ಏರ್ಪೋರ್ಟ್ ತನಕ ನಮ್ಗೆ ಚೆನ್ನಾಗಿ ಸಹಾಯ ಮಾಡಿದ್ದಾರೆ. ನಾವಿರ್ಲಿಲ್ಲ, ನಾವ್ ಹೋಗ್ತಾ ಇದ್ವಿ. ದೊಡ್ಡ ಗ್ರೂಪ್ ಇತ್ತು, ಒಬ್ರು ಹೋಗೋಣ ಒಬ್ರು ಬೇಡ ಅಂತ ಹೇಳ್ಬಿಟ್ಟು ನಾವೆಲ್ಲಾರು ಒಂದೇ ಕಡೆ ಹೋಗ್ಬಿಟ್ಟು ಆ ಘಟನೆ ಸ್ಥಳಕ್ಕೆ ಅಂದ್ರೆ ನಮ್ಗೆ ಆ ದಿವಸ ಸೈಟ್ ಸೀನ್ಗೆ 3-4 ಸ್ಪಾಟ್ಸ್ ಇತ್ತು. ನಾವು ಬರೀ ಯಾಕಂದ್ರೆ ನಮ್ ಜೊತೆಲಿ ಎಲ್ಡರ್ಸ್ ಇದ್ರು, 6 elders. So we just went to 2 spots and we just came back. ಈಗ ನೀವು ವಾಪಸ್ ಮರಳಿದಿರಿ, ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಆದ್ರೆ ಅಲ್ಲಿ ಆಗಿದ್ದು ಅವ್ರ ಫ್ಯಾಮಿಲಿಗೋಸ್ಕರ ತುಂಬಾ ಸ್ಯಾಡ್ ಆಗ್ತಿದೆ. ಈ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡಿದೆ? ಈ ರಾಜ್ಯ ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡಿದೆ? ಥ್ಯಾಂಕ್ ಯು.